ಥರ ಇದೆ. ಅದರಿಂದ ಜನಗಳು ತುಂಬ ಬೇಸತ್ತಿದ್ದಾರೆ. 2-3 ಮುಖ್ಯವಾದ ವಿಚಾರಗಳಿವೆ. ಮೊದಲನೇದಾಗಿ ನೀಟ್ ಪರೀಕ್ಷೆ, ಏನು NTA ಇದೆ, ರಾಷ್ಟ್ರೀಯ ಪ್ರವೇಶ ಪರೀಕ್ಷಾ ಪ್ರಾಧಿಕಾರ ಸಂಸ್ಥೆ, ಅದರ ವತಿಯಿಂದ ಈ ಹಿಂದೆಯಿಂದ ಅನೇಕ ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಅನೇಕ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗಿದೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಬಾರಿ ನೀಟ್ ಪರೀಕ್ಷೆಯನ್ನು ದೇಶದಾದ್ಯಂತ ಸುಮಾರು 23 ಲಕ್ಷ ವಿದ್ಯಾರ್ಥಿಗಳು ಕಾಂಪೀಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ರಾಜ್ಯದಿಂದ ಸುಮಾರು 1,45,000 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೋಗಿದ್ದಾರೆ. ಹೋದ ಬಾರಿ 2024ರಲ್ಲಿ ಇದೇ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾಗ ಅದು ಪಾಟ್ನಾದಲ್ಲಿ ಆಗಿದೆ. ಅಲ್ಲಿಗೆ ಮಾತ್ರ ಸೀಮಿತವಾಗಿ ಮರುಪರೀಕ್ಷೆಯನ್ನು ಮಾಡ್ತೇವೆ ಅಂತ ಹೇಳಿದರು. ಏನು ಪ್ರದೀಪ್ ಕುಮಾರ್ ಜೋಶಿ ಅವರು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಅಧ್ಯಕ್ಷರಾಗಿದ್ದಾರೆ, ಆವಾಗಲೂ ಕೂಡ ಅವರೇ ಅಧ್ಯಕ್ಷರಾಗಿದ್ದರು. ಈ ಹಿಂದೆ ಮಧ್ಯಪ್ರದೇಶದ ಏನು UPSC ಸಂಸ್ಥೆ ಇದೆ, ಅದಕ್ಕೂ ಈ ಹಿಂದೆ ಅವರ ಅಧ್ಯಕ್ಷರಾಗಿದ್ದಾಗ ಅಲ್ಲೂ ಕೂಡ ಅನೇಕ ಗೊಂದಲಗಳಾಗಿದ್ದವು. ಜನ ಕೇಳ್ತಾ ಇದ್ದಾರೆ, ಯಾಕೆ ಬಾರಿ ಇವ ರೀತಿಯಿಂದ ಇವ್ರ ಕಡೆಯಿಂದ ಇವ್ರು ಪ್ರತಿನಿಧಿಸುವ ಅಥವಾ ಇವರು ನಿಭಾಯಿಸುವ ಹುದ್ದೆಯಿಂದ ಅನೇಕ ಗೊಂದಲಗಳಾದರೂ ಕೂಡ ಅವ್ರ ಮೇಲೆ ಕಾನೂನು ಕ್ರಮ ಯಾಕಿಲ್ಲ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ಏನಿದೆ, ಈ ನೀಟ್ ಪರೀಕ್ಷೆ ತಗೊಳ್ಳುವಂಥ ವಿದ್ಯಾರ್ಥಿಗಳು 1 ವರ್ಷದಲ್ಲಿ ಅವರು ತಮ್ಮ ಗುರಿಯನ್ನು ಸಾಧಿಸೋಕ್ಕಾಗದರೆ ಮತ್ತೆ ಅವರು ರಿಪೀಟ್ ಹೋಗ್ತಾರೆ. ಸುಮಾರು 2-3 ಸಾರಿ ರಿಪೀಟ್ ಮಾಡ್ತಾರೆ. ತಾನು ಒಬ್ಬ ಒಳ್ಳೆ ವೈದ್ಯನಾಗಬೇಕು, ದೇಶಕ್ಕಾಗಿ ನಾನು ಕೂಡ ಸೇವೆ ಸಲ್ಲಿಸಬೇಕು ಅನ್ನೋ ಹಂಬಲದಿಂದ ವಿದ್ಯಾರ್ಥಿಗಳು ದಿನ ರಾತ್ರಿ ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡು ಹೋಗ್ತಾರೆ. ಅಂಥವ್ರ ಜೊತೆ ಚೆಲ್ಲಾಟ ಆಡುವಂಥದ್ದು ಈ ರಾಷ್ಟ್ರದ ಭವಿಷ್ಯಕ್ಕೆ ಪೂರಕವ ಮಾರಕವ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೋಶಿಯವರು ಕೊಟ್ಕೊಡ್ತಾರ ಅಥವಾ BJP ನಾಯಕರು ಕಟ್ಕೊಡ್ತಾರ ಅಂತ ಜನ ಕೇಳ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷಾ ಹಾಲಲ್ಲಿ ಪ್ರವೇಶ ಪಡ್ಕೋಬೇಕಾದ್ರೆ ಅವನ ಶರ್ಟಲ್ಲಿ ಜೇಬ್ ಇರಬಾರ್ದು, ಪಾಕೆಟ್ ಇರಬಾರ್ದು, ಪ್ಯಾಂಟಲ್ಲಿ ಪಾಕೆಟ್ ಇರಬಾರ್ದು, ಅವ್ನ ಜಾಕೆಟ್ ಹಾಕ್ಕೋಬಾರ್ದು, ಅವನ ತಂದೆ ಆದ ಲೇಖನಿ ಪೆನ್ನನ್ನು ಕೂಡ ತಗೊಂಡೋಗ್ಬಾರ್ದು, ಡಿಜಿಟಲ್ ಅಸೆಸರೀಸ್ ಏನಿದೆ ಅದನ್ನು ಕೂಡ ತಗೊಂಡೋಗ್ಬಾರ್ದು, ಮೊಬೈಲ್ ಇಲ್ಲ, ವಾಚ್ ಇಲ್ಲ, ಹ್ಯಾಟ್ ಇಲ್ಲ, ಶೂಸು ಕೂಡ ಹಾಕಂಗಿಲ್ಲ. ನೈಟ್ ಪ್ಯಾಂಟಲ್ಲಿ ಜೇಬ್ ಇಲ್ಲದೆ ಇರೋ ನೈಟ್ ಪ್ಯಾಂಟಲ್ಲಿ ಹೋಗ್ಬೇಕು, ಬರೀ ಪ್ಯಾಂಟ್ ಇರಬೇಕು, ಶರ್ಟ್ ಇರಬೇಕು, ಅದಕ್ಕೆ ಜೇಬ್ಗಳಿರಬಾರ್ದು, ನೀರಿನ ಬಾಟ್ಲಿ ಕೂಡ ಅವ್ರು ತಗೊಂಡೋಗಾಗಿಲ್ಲ. ಅಷ್ಟು ಕಟ್ಟುನಿಟ್ಟಾಗಿ ಒಬ್ಬ ವಿದ್ಯಾರ್ಥಿನ ಒಳಗೆ ಬಿಡ್ತಾರೆ ಪರೀಕ್ಷೆ ಬರೆಯೋದಕ್ಕೆ, ಅವ್ನು ಕಾಪಿ ಮಾಡ್ತಾನೆ ಅಂತ ಹೇಳಿ. ಆ ಅಮಾಯಕ ವಿದ್ಯಾರ್ಥಿಗಳ ಜೊತೆ ಅಷ್ಟು ಕಟ್ಟುನಿಟ್ಟಾಗಿ ನೀವು ನಡ್ಕೊಂಡಾಗ ನಿಮ್ಮ ಪ್ರಾಧಿಕಾರ ಎಷ್ಟು ಕಟ್ಟುನಿಟ್ಟಾಗಿ ನಡ್ಕೋಬೇಕು ಅಂತ ನಾನು ಪ್ರಶ್ನೆ ಕೇಳ್ತೇನೆ. ನೀವು ಈಗ ಅನೇಕ ವರದಿಗಳು ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನಿ ಒಳಗಿರುವ ಸಿಬ್ಬಂದಿಗಳು ಈ ತರಹದ ಅವ್ಯವಹಾರಕ್ಕೆ ಹಿಡಿದಿದ್ದಾರೆ, ಅವ್ರ ಮೇಲೆ ಯಾವ ಕ್ರಮ ತಗೊಳ್ತಾ ಇದ್ದಾರೆ ಅಂತ ಕೇಳ್ತಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದಿಬ್ಬರಿಗೆ ಬಂಧನ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾವು ಅಮಾಯಕರು, ನಾವು ಸಿಗಾಕೊಂಡ್ಬಿಟ್ಟು ನಮ್ಮನ್ನ ಬಂಧನ ಮಾಡ್ತೀರಾ, ಮೇಲವ್ರಿಗೆ ಯಾಕೆ ಬಂಧನ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಜನಗಳಲ್ಲಿ ಗುಮಾನಿ ಇದೆ, ಇದರಲ್ಲಿ ಯಾರ್ದೋ ಒಂದು ದೊಡ್ಡವರ ಕೈವಾಡ ಇದೆ. ಏನು ಮೊನ್ನೆ ನೀಟ್ ಪರೀಕ್ಷೆಯಲ್ಲಿ ನಡೆದಂಥ ಕೆಲವೊಂದು ಘಟನಾವಳಿಗಳು, ಒಬ್ಬ ವಿದ್ಯಾರ್ಥಿ ಜನಿವಾರ ಹಾಕೊಂಡವರು ಕೂಡ ಅದನ್ನು ಕೂಡ ತಗ್ಸಿದ್ದಾರೆ. ಇಷ್ಟೆಲ್ಲ ಕಟ್ಟುನಿಟ್ಟಾಗಿ ಮಾಡಿ ಸಂಸ್ಥೆಯ ವತಿಯಿಂದ ಆಗುವಂಥ ಅನಾಹುತಕ್ಕೆ ಸರ್ಕಾರ ಜವಾಬ್ದಾರಿ ವಹಿಸ್ಕೋಬೇಕು, ಸರಿಯಾದ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು, ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ಬೇಕು, ಮತ್ತೆ ಈ ರೀತಿ ಯಾವತ್ತೂ ಕೂಡ ಮರುಕಳಿಸಬಾರ್ದು. ಇದರ ಜೊತೆಯಲ್ಲಿ ಮತ್ತೊಂದು ವಿಚಾರ ಏನಂದರೆ, ಏನು ಹಿಜಾಬ್ ಬಗ್ಗೆ BJPಯವರು ಇಲ್ಲ ಸಲದ ಆರೋಪ ಮಾಡ್ತಾ ಇದ್ದಾರೆ. ಅದು ಸರ್ಕಾರ ಬರೀ ಹಿಜಾಬಿಗೆ ಮಾತ್ರ ಅನುಮತಿ ಕೊಟ್ಟಿಲ್ಲ, ಎಲ್ಲ ಧಾರ್ಮಿಕ
ಆಚರಣೆಗಳನ್ನು ನಡೆಸುವಂಥ ಜನಗಳಿಗೆ, ವಿವಿಧ ಧರ್ಮದ ವಿದ್ಯಾರ್ಥಿಗಳಿಗೆ, ಅವರು ಸಿಖ್ಖರಾಗಿದ್ದರೆ ಅವ್ರು ಟರ್ಬನ್ ಹಾಕ್ಕೊಂಡು ಹೋಗ್ಬೋದು, ಜನಿವಾರ ಹಾಕ್ಕೋಬೋದು, ಶಿವದಾರ ಹಾಕ್ಕೋಬೋದು, ಉಡ್ದಾರ ಹಾಕ್ಕೋಬೋದು, ಅದೇ ರೀತಿ ಹಿಜಾಬ್ ಹಾಕ್ಕೊಂಡು ಹೋಗ್ಬೋದು. ಅದನ್ನು ಬರೇ ಒಂದೇ ಸಮುದಾಯಕ್ಕೆ ಹಿಜಾಬನ್ನು ಹಾಕ್ಕೊಳ್ಳೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ ಸುಳ್ಳು ವದಂತಿಗಳನ್ನು ಹಬ್ಬಿಸುವಂಥ BJPಯವರು ದಯವಿಟ್ಟು ಆ ಅಮಾಯಕ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಈ ಜಾತಿಯ ಭೇದ ಭಾವವನ್ನು ಬರುವಂಥ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಜನಾಂಗದ ಶಾಂತಿಯ ತೋಟ, ಈ ತೋಟದಲ್ಲಿ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ತುಂಬ ಶಾಂತಿಯುತವಾಗಿ ಜೀವನ ನಡೆಸ್ತಾ ಇದ್ದಾರೆ. ಆ ಅಮಾಯಕರ ಮನಸ್ಸಲ್ಲಿ ಈ ರೀತಿಯಾದ ಭೇದ ಭಾವ ಹಾಕುವಂಥದ್ದು ಸೌಹಾರ್ದತೆಗೆ ಧಕ್ಕೆ ಬರುವಂಥ ಕೆಲಸ ಆಗ್ತದೆ. ದಯವಿಟ್ಟು ನಾವು ವಿದ್ಯಾರ್ಥಿಗಳಿಗೆ ದೇಶ ಪ್ರೇಮಿಗಳನ್ನು ಮಾಡಬೇಕಾಗಿದೆ, ಮಾನವರನ್ನಾಗಿ ಮಾಡಬೇಕಾಗಿದೆ. ಮೊದಲನೇದಾಗಿ ಮಾನವೀಯತೆಯ ದೃಷ್ಟಿಯಿಂದ ಎಲ್ಲರೂ ಒಂದಾಗಿ ಹೋಗ್ಬೇಕಾಗ್ತಿದೆ. ರಾಜಕೀಯವಾಗಿ ನಾವು ಧರ್ಮಗಳನ್ನು ಬಳಸ್ಕೊಂಡು ದೇಶದ ಏಕತೆಗೆ ಮಾರ್ಗ ತರುವಂಥ ಕೆಲಸಕ್ಕೆ ಯಾರೂ ಕೂಡ ಕೈ ಹಾಕಬಾರ್ದು. ಮುಖ್ಯಮಂತ್ರಿಯವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ಕರ್ನಾಟಕದ ವೈದ್ಯಕೀಯ ಗುಣಮಟ್ಟ ಏನಿದೆ ಅದು ತುಂಬ ಉನ್ನತ ಮಟ್ಟದಲ್ಲಿದೆ. ಈ ನೀಟ್ ಪರೀಕ್ಷೆಯಿಂದ ನಮ್ಮ ರಾಜ್ಯಕ್ಕೂ ಕೂಡ ಅನೇಕ ಪರಿಣಾಮಗಳು ಬೀರ್ತಾ ಇದ್ದಾವೆ. ಈ ಹಿಂದೆ ನಾವೇನು CET ಇತ್ತು, ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ ಆ ಸ್ಪರ್ಧಾತ್ಮಕ ಪರೀಕ್ಷೆ ಇತ್ತು. ನಾವಿಲ್ಲೇ ನಮ್ಮ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಸೇರಿಸುವಂಥ ಕೆಲಸ ಆಗ್ತಿತ್ತು. ಈ ನೀಟ್ ಬಂದ ಮೇಲೆ ಅನೇಕ ಥರದ ಪ್ರಾಬ್ಲಮ್ಗಳು ಉದ್ಭವವಾಗಿವೆ. ಆದ್ದರಿಂದ ಯಾವ ರೀತಿ ತಮಿಳುನಾಡಿನ ಸರ್ಕಾರ ಶಾಸನ ಸಭೆಯಲ್ಲಿ TN ಅಡ್ಮಿಷನ್ ಟು ಅಂಡರ್ ಗ್ರಾಜುಯೇಟ್ ಮೆಡಿಕಲ್ ಡಿಗ್ರಿ ಕೋರ್ಸ್ ಎಂಬ ಮಸೂದೆಯನ್ನು ತರುವ ಮೂಲಕ ನೀಟ್ ಭಿನ್ನಹಿತ ಪಡೆಯಲು ದಿಟ್ಟ ಹೆಜ್ಜೆ ಇಟ್ಟಿದೆ. ಅದೇ ರೀತಿ ಕರ್ನಾಟಕ ಸರ್ಕಾರವು ಕೂಡ ವಿಧಾನಸಭೆಯಲ್ಲಿ ನೀಟ್ ರದ್ದುಗೊಳಿಸುವಂತೆ ನಿರ್ಣಯವನ್ನು ಅಂಗೀಕರಿಸಿದೆ. ಇದನ್ನು ಕಾನೂನು ಮುಖಾಂತರವಾದರೂ ಹೋರಾಟ ನಡೆಸಿ ನಮ್ಮ ಹಕ್ಕನ್ನು, ನಮ್ಮ ಮಕ್ಕಳ ಭವಿಷ್ಯವನ್ನು ಕಾಪಾಡಬೇಕಿದೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಒತ್ತಾಯ ಮಾಡುತ್ತೇವೆ ಮತ್ತು ಇದಕ್ಕೆ ಸಂಬಂಧಿಸಿದ ಹೋರಾಟಗಳನ್ನು ಪ್ರತಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಸಿ ಜನಜಾಗೃತಿ ಮೂಡಿಸುವ ಕೆಲಸವನ್ನು ಇನ್ನು ಮುಂದೆ ಮಾಡಲು ನಾವೆಲ್ಲರೂ ಕೂಡ ಸಜ್ಜಾಗ್ತೇವೆ. BJP ಪಕ್ಷವು ಈ ವಿಷಯವನ್ನು ವಿಷಯಾಂತರ ಮಾಡಿ ಒಂದು ಧರ್ಮಕ್ಕೆ ಸೀಮಿತ ಮಾಡಿ ಕರ್ನಾಟಕದಲ್ಲಿ ಸೌಹಾರ್ದತೆ ಕೆಡಿಸುವಂಥ ಪ್ರಯತ್ನಕ್ಕೆ ಕೈ ಹಾಕಿದೆ. ಇದು ಯಾರಿಗೂ ಒಳ್ಳೆಯದಾಗುವಂಥ ಕೆಲಸ ಅಲ್ಲ. ಮಕ್ಕಳ ಮನಸ್ಸಿನಲ್ಲಿ ಭೇದ ಭಾವ ಮೂಡಿಸುವ ಈ ಕೆಲಸವನ್ನು ಕೈಬಿಟ್ಟು ರಾಜ್ಯ ಕಟ್ಟುವ, ದೇಶ ಕಟ್ಟುವ ಮತ್ತು ರಾಜ್ಯ ಮತ್ತು ದೇಶದ ಅಭಿವೃದ್ಧಿಗೆ ಕೆಲಸ ಮಾಡುವ ಮನಸ್ಥಿತಿಯನ್ನು ಹುಟ್ಟುಹಾಕುವಂಥ ಕೆಲಸ ಮಾಡಬೇಕಾಗಿದೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಆಗಿರ್ತಕ್ಕಂಥ ಗೊಂದಲದ ಬಗ್ಗೆ ಸವಿಸ್ತರವಾಗಿ ತಾವು ಹೇಳಿದ್ದಾರೆ. ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇದ್ದೆ. ನಮ್ಮ ಕರ್ನಾಟಕದಲ್ಲಿ ಮೊದಲು ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದಾಗ CET ಅಂತ ಎಕ್ಸಾಮಿನೇಷನ್ ಮಾಡ್ತಿದ್ರು. ಇದೇ ವೈದ್ಯಕೀಯ ಇಂಜಿನಿಯರಿಂಗ್ ಅಂದರೆ ದೇಶಾದ್ಯಂತ ರಾಜ್ಯದಲ್ಲಿ ವೈದ್ಯರಾಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಮಹತ್ವಾಕಾಂಕ್ಷೆಯನ್ನು ಭಾಳಷ್ಟು ವಿದ್ಯಾರ್ಥಿಗಳು ಕನಸನ್ನು ಕಂಡಿರ್ತಾರೆ. ಅದ್ರ ಬಗ್ಗೆ ವೀರಪ್ಪ ಮೊಯ್ಲಿಯವರಿದ್ದಾಗ PUCನಲ್ಲಿ ಬಂದಂಥ ಮಾರ್ಕ್ಸ್ 50%, CETನಲ್ಲಿ ಬಂದ ಮಾರ್ಕ್ಸ್ 50% ಇಟ್ಕೊಂಡು 75% ಸೀಟ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು. ಅದು ರದ್ದಾಗಿ, ನಾನು ಭಾಳಷ್ಟು ವಿಷಯ ಹೇಳಬಹುದು, ಅದು ರದ್ದಾಗಿ ರಾಷ್ಟ್ರಮಟ್ಟದಲ್ಲಿ ನೀಟ್ ಎಕ್ಸಾಮಿನೇಷನ್ ಆಗಬೇಕು ಅಂತ ಒಂದು ರಾಷ್ಟ್ರಮಟ್ಟದ ತೀರ್ಮಾನ ಆದ ಪ್ರಕಾರ ಆ ನೀಟ್ ಎಕ್ಸಾಮಿನೇಷನ್ನು ಈಗ ಯಾವುದೇ PUCನಲ್ಲಿ ಅವನು 99% ಅಲ್ಲ 100 ತಕ್ಕೊಂಡ್ರೆ ಆ ಮಾರ್ಕ್ಸನ್ನು ಪರಿಗಣಿಸಲ್ಲ. ಅವರು ನೀಟ್ನಲ್ಲಿ ಏನು ಮಾರ್ಕ್ಸ್ ತೆಗಿತಾನೆ 700 ಮಾರ್ಕ್ಸ್ಗೆ, ಅದರ ಆಧಾರದ ಮೇಲೆ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಇತರೆ ಇಲಾಖೆಯ ಬಗ್ಗೆ ಆಯ್ಕೆ ಮಾಡ್ತಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು 10 ತಿಂಗಳು ಈ ಕಡೆ PUCಯ ಪಠ್ಯ ವಸ್ತು ಮತ್ತು ನೀಟಿನ ವ್ಯವಸ್ಥೆಯನ್ನು ಕಣ್ಣಿಗೆ ಎಣ್ಣೆ ಒಯ್ಕೊಂಡು 10 ತಿಂಗಳು ಬಹಳ ಕಷ್ಟಪಟ್ಟು ಹೋಗ್ತಾರೆ ವೈದ್ಯಕೀಯ ಮತ್ತು ಇಂಜಿನಿಯರ್ ಕನಸು ಕಂಡು. ಅಂತಹ ಪರೀಕ್ಷೆ ಈ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಇದು. ಕೇಂದ್ರ ಸರ್ಕಾರ, ಈ BJP ಸರ್ಕಾರ ಬಂದಾದ ಮೇಲೆ, ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಬಂದಾದ ಮೇಲೆ 7 ಬಾರಿ
ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ 7 ಬಾರಿ. ಈ ವೈಫಲ್ಯ ಕೇಂದ್ರ ಸರ್ಕಾರವೇ ಹೊರಬೇಕಲ್ಲ. ಮಾನ್ಯ ಪ್ರಧಾನಮಂತ್ರಿಗಳಾಗಲಿ ಎಜುಕೇಷನ್ ಮಿನಿಸ್ಟರ್ ರಾಜೀನಾಮೆ ತಗೋಬೇಕಾಯ್ತು. ಅವರು ಮಾತೆತ್ತಿರೆ ಯಾವುದನ್ನ ಅವರು ಎಲ್ಲೇ ಭಾಷಣ ಮಾಡಬೇಕಾದ್ರೂ ಇಂಥದ್ದು ಯಾವ ದೇಶದ ಹಗರಣ ಮಾಡಲ್ಲ, ನಾವು ದೇಶಭಕ್ತರು ಅಂತ ಹೇಳ್ಕೊಂಡು ಕಾಂಗ್ರೆಸ್ಸನ್ನು ಟೀಕೆ ಮಾಡೋದು, ನೆಹರು ಫ್ಯಾಮಿಲಿ ಟೀಕೆ ಮಾಡೋದು ಬಿಟ್ಟರೆ ಇನ್ಯಾವುದೇ ವಿಧವಾದ ಅವರಿಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು ಬಗ್ಗೆ ನಾನು ಅಭಿಪ್ರಾಯ ವ್ಯಕ್ತ. ಬಿ ಜೆ ಪಿಯವರಿಗೆ ಬೇಕಾಗಿರತಕ್ಕಂಥದ್ದು ಒಂದು ಕೋಮುವಾದನ ಸೃಷ್ಟಿ ಮಾಡ್ತಕ್ಕಂಥದ್ದು, ಅಥವಾ ದೇಶವನ್ನು ದಿಗ್ಗಜಗಳಲ್ಲಿ ಪ್ರಧಾನಮಂತ್ರಿಗಳಲ್ಲಿ ವಿನಂತಿಸ್ಕೊಳ್ತೇವೆ, ಆ ಕೋಚಿಂಗ್ ಸೆಂಟರ್ ಮತ್ತು ಬ್ಯಾನ್ ಮಾಡಿದರೆ ಈ ಹಗರಣಗಳು ಆಗ್ತಕ್ಕಂಥದ್ದು ತಪ್ಪುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ದೃಷ್ಟಿಯಲ್ಲಿ ಯಾವುದೋ ರಾಜಸ್ಥಾನದ ಹುಡುಗ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಅವ್ನು ಚೆನ್ನಾಗಿ ಬರೆದ ಮತ್ತೆ ಬರೀತೋ ಆ ಥರ ಬರೆಯೋಕ್ಕಾಗುತ್ತೋ ಇಲ್ವೋ ಅಂತ ಮಾನಸಿಕ ಕುಗ್ಗೋಗಿದ್ದಾರೆ, ಮೆಂಟಲಿ ಮಾರಲಿ ಅವರು ನೈತಿಕವಾಗಿ ಕುಗ್ಗೋಗಿದ್ದಾರೆ. ಈಗ ಯಾವ ರೀತಿ ಓದಬೇಕು, ಯಾವ ರೀತಿ ಮಾಡಬೇಕು ಅಂತ ಅವರ ವಿದ್ಯಾರ್ಥಿಗಳಿಗೆ ದೇಶದ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಸಾಂತ್ವನ ಹೇಳಿ ವ್ಯವಸ್ಥಿತ ರೀತಿಯಲ್ಲಿ ನ್ಯಾಯ ಮಾಡಿದರೆ ಮಾತ್ರ ಸಾಧ್ಯ ಆಗುತ್ತೆ. ಕೋಚಿಂಗ್ ಸೆಂಟರ್ಗಳನ್ನು ಬ್ಯಾನ್ ಮಾಡಿದಾಗ ಇಂಥ ಹಗರಣಗಳು ತಪ್ಪುತ್ತೆ ಅಂತಕ್ಕಂಥದ್ದನ್ನು ನನ್ನ ಅಭಿಪ್ರಾಯದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ಎಕ್ಸಾಮು ಎಷ್ಟು ಅಕ್ರಮದಿಂದ ಕೂಡಿದೆ ಅನ್ನೋದಕ್ಕೆ ಈ ಮೊನ್ನೆ ಪೇಪರ್ ಲೀಕ್ ಆಗಿರೋದಕ್ಕೆ ಸಾಕ್ಷಿ. ಕೂಡಲೇ ನಾನು ಆಗ್ರಹ ಪಡಿಸೋದು ಏನು ಕೇಂದ್ರ ಶಿಕ್ಷಣ ಸಚಿವರು ಕೂಡಲೇ ರಾಜೀನಾಮೆ ಮಗು ಇಲ್ಲಾಂದರೆ ನರೇಂದ್ರ ಮೋದಿಯವರ ರಾಜೀನಾಮೆ ಕೊಡಬೇಕು. ಇಷ್ಟೆಲ್ಲ ಅಕ್ರಮದಿಂದ ಕೂಡಿದ್ರು ಸಹ ಏನು ರಾಜ್ಯದ ಮತ್ತು ದೇಶದ ಎಂ ಪಿಗಳಿದ್ದಾರೆ, ಮುಖಂಡರುಗಳಿದ್ದಾರೆ, ಯಾರು ಅದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ರಾಜ್ಯದಲ್ಲಿ ಯಾವುದೋ ಸಣ್ಣದಾಯಿತು ಅಂತಂದರೆ ಏನು ರಾಜ್ಯದಲ್ಲಿ ಇರ್ತಕ್ಕಂಥ ಎಂ ಪಿಗಳು ಬಾಯಿ ಬಿಡ್ಕೊತಾರೆ. ಇದು ದೇಶದ 23-24 ಲಕ್ಷದ ಮಕ್ಕಳುಗಳ ಭವಿಷ್ಯನ ಹಾಳು ಮಾಡ್ತಕ್ಕಂಥ ವಿಷಯ ಇದು. ಈಗ ತಾನೇ ಟಿ ವಿನಲ್ಲಿ ಬರ್ತಾಯಿತ್ತು, ರಾಜಸ್ಥಾನದಲ್ಲಿ ಒಬ್ಬರಿಗೆ 650 ನಂಬರ್ ಬರ್ತಾಯಿತ್ತು ನಂದು, ಈಗ ಆಗುತ್ತೋ ಇಲ್ವೋ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನು ಇವರು ಜೂನ್ 21ಕ್ಕೆ ಏನು ಪರೀಕ್ಷೆ ನಿಗದಿ ಮಾಡಿದ್ದಾರೆ, ಅಷ್ಟೊತ್ತಿಗೆ ಇನ್ನೂ ಎಷ್ಟು ಜನ ಮಕ್ಕಳುಗಳು ಆತ್ಮಹತ್ಯೆ ಮಾಡ್ಕೊತಾರೋ ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣ ನರೇಂದ್ರ ಮೋದಿಯವರೇ ಇದಕ್ಕೆ ಕಾರಣ. ಹಾಗಾಗಿ ಏನು ಈ ಹಿಂದೆ ಇದಿತ್ತಲ್ಲ ನಮ್ಮ CET ಮತ್ತು ಕಾಮೆಡ್ಕೆ ಕರ್ನಾಟಕದಲ್ಲಿ, ಆ ನೀತಿನೇ ಜಾರಿಗೆ ತರಬೇಕು, ನೀಟ್ ವ್ಯವಸ್ಥೆನ ರದ್ದುಗೊಳಿಸಬೇಕು, ಆಯಾ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯದ ಮಕ್ಕಳುಗಳಿಗೆ, ನಮ್ಮ ಮಕ್ಕಳುಗಳಿಗೆ ಇಲ್ಲಿ ನಮ್ಮ ರಾಜ್ಯದ ಸೀಟ್ಗಳು ಸಿಗಂಗಾಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ, ಏನೀಗ ಮೊನ್ನೆ ನಮ್ಮ ಸರ್ಕಾರ ಏನು ಹಿಜಾಬು ಜನಿವಾರ ಎಲ್ಲ ಇದು ತೀರ್ಮಾನ ಮಾಡಿದೆ, ಅದನ್ನು ಸ್ವಾಗತ ವಹಿಸ್ತಾ, ಯಾಕೆಂದರೆ ಸ್ವಾತಂತ್ರ್ಯ ಬಂದಾಗಲಿಂದ 1947ರಿಂದ 2021 ಮೋಸ್ಟ್ಲಿ BJPನವರು ಇದನ್ನು ಹಿಜಾಬ್ ಪ್ರಕರಣ ಕೊಟ್ಟಿತ್ತು. ಅಲ್ಲಿ ತನಕ ಸುಸೂತ್ರವಾಗಿ ಎಜುಕೇಷನ್ ನಡ್ಕೊಂಡು ಬರ್ತಲೇ ಇತ್ತು. ಇವರು 2021-22ರಾಗೆ ಹಿಜಾಬ್ ಅಂತ ಏನು ಅವ್ರು ಮಾಡಿರೋ ಉದ್ದೇಶ ಚುನಾವಣೆಗೋಸ್ಕರ ಹಿಂದೂ ಮತ್ತು ಮುಸ್ಲಿಮ್ಗಳ ಮಧ್ಯೆ ಬಿರುಕು ಬಿಡಿಸಿ ಒಂದು ವರ್ಗನ ತನ್ನತ್ತ ಸೆಳೆಯೋಕ್ಕೋಸ್ಕರ ಮುಸ್ಲಿಮ್ಸನ್ನ ಕಾಂಗ್ರೆಸ್ನವ್ರು ಓಲೈಸ್ತವ್ರೆ ಅಂತ ತಿಳಿಸೋಕ್ಕೋಸ್ಕರ ಅದನ್ನು ಹಿಜಾಬ್ ಪ್ರಕರಣ ತಂದು ಇದನ್ನ ರಾಜ್ಯನ ದೇಶನ ಇಬ್ಬಾಗ ಕೋಮು ಗಲಾಟೆಗೆ ಅವಕಾಶ ಮಾಡಿಕೊಟ್ಟಿರೋದು BJP.